ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದೇ ಮಾವ, ನಾನು ಹೋಗಿ ಬರ್ತೀನಿ. ಅಳಿಯಂದ್ರೆ ಯಾಕಿಷ್ಟು ಬೇಗ? ಊಟ ಮಾಡ್ಕೊಂಡು ಹೋಗ್ಬೋದಲ್ವಾ? ಹೌದು ಅಳಿಯಂದ್ರೆ, ಅಷ್ಟು ದೂರದಿಂದ ಬಂದಿದ್ದೀರಾ, ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ. ಇಲ್ಲಾಂದ್ರೆ ನಮ್ಮ ಮನಸ್ಸಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಅಯ್ಯೋ ಇಲ್ಲ ಮಾವ, ನೋಡಿ ಅಲ್ಲಿದ್ದಾಗ ಅಜ್ಜಿನ ನೋಡಬೇಕು ಅಂತ ಅನಿಸ್ತು, ಓಡ್ ಬಂದ್ಬಿಟ್ಟೆ. ಇಲ್ಲಿಗೆ ಬಂದಮೇಲೆ ಜಾನ್ವಿಯವ್ರನ್ನ ನೋಡಬೇಕು ಅಂತ ಅನಿಸ್ತಾ ಇದೆ. ಹಾಗಾಗಿ ಅವ್ರ ಜೊತೆನೇ ಊಟ ಮಾಡ್ತೀನಿ. ಅಲ್ಲ ಅಳಿಯಂದ್ರೆ, ಅಷ್ಟು ದೂರದಿಂದ ಬಂದು ಊಟ ಮಾಡದೆ ಹೋದ್ರೆ ನಮಗೆ ಕಷ್ಟ ಆಗುತ್ತೆ. ಮಾವ, ಜಾನ್ವಿಯವ್ರ ಜೊತೆ ಊಟ ಮಾಡ್ತೀನಿ. ಜಯಂತ್ ಅವರೇ, ನಿಮ್ಮ ಮತ್ತೆ ಜಾನು ಜೋಡಿ ತುಂಬಾ ಚೆನ್ನಾಗಿದೆ. ಒಬ್ರನ್ನೊಬ್ರು ಯಾವಾಗ್ಲೂ ಬಿಟ್ಟೇ ಇರೋದಿಲ್ಲ ಅಂತೀರ. ಇವತ್ತು ಅಜ್ಜಿ ಕಾರಣದಿಂದಾಗಿ ಅವಳಿಗೆ ಹೇಳ್ದೆ ಬಂದಿದ್ದೀರಾ. ಬೇಗ ಮನೆಗೆ ಹೋಗಿ, ಇಲ್ಲಾಂದ್ರೆ ಮುನ್ಸ್ಕೊಂಡು ಕೂತ್ಕೋತಾಳೆ ಅವಳು. ಅಯ್ಯೋ ಪರವಾಗಿಲ್ಲ, ನಾನು ಅವ್ರಿಗೆ ಸಮಾಧಾನ ಮಾಡ್ತೀನಿ. ಮಾವ, ಅಜ್ಜಿನ ಸೇಫಾಗಿ ನೋಡ್ಕೊಳ್ಳಿ. ನೋಡಿ, ನಿಮ್ಗೆ ಏನೇ ಹೆಲ್ಪ್ ಬೇಕಾದರೂ ಸಂಕೋಚ ಇಲ್ಲದೆ ನನ್ನ ಕೇಳಿ. ನೀವು ಕೇಳದೆ ಹೋದರೆ ನಾನು ಹೊರಗ್ನವನು ಅನ್ನೋ ಭಾವನೆ ನನಗೆ ಬರುತ್ತೆ. ಅಳಿಯಂದ್ರೆ, ಇಷ್ಟು ದಿನ ಅಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅದಕ್ಕಿಂತ ನಮ್ಗೇನು ಬೇಕು? ಇನ್ಮೇಲೆ ನಿಮ್ಗೆ ಆ ಭಾರನ ನಾವು ಕೊಡಲ್ಲ, ನಾವು ನೋಡ್ಕೊಳ್ತೀವಿ. ನೀವು ಜಾನುನ ಚೆನ್ನಾಗಿ ನೋಡ್ಕೊಳ್ಳಿ, ಅಷ್ಟು ಸಾಕು. ಮಾವ, ಅವ್ರು ನಿಮಗೆ ತಾಯಿ ಹೌದು, ಒಪ್ಕೋತೀನಿ. ಆದರೆ ನಮಗೂ ಅಜ್ಜಿ ಅಲ್ವಾ? ನಮ್ಮ ಜೀವನಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಹಿರಿಯರ ಪ್ರೀತಿ ಅಂದರೆ ಏನು ಅಂತ ತೋರಿಸಿದ್ರು. ಅವ್ರ ನಡವಳಿಕೆ ನುಡಿ ನಮಗೆ ಜೀವನದಲ್ಲಿ ಒಂದು ದಾರಿ ತೋರಿಸ್ತಾ ಇದೆ. ನಾವೆಷ್ಟೇ ದುಡಿದ್ರೂ ಕೊನೆಗೆ ಹೊಟ್ಟೆ ತುಂಬುವಷ್ಟೇ ತಿನ್ನೋಕ್ಕಾಗೋದಲ್ವಾ? ಹಾಗಿದ್ಮೇಲೆ ಹಿರಿಯ ಸೇವೆ ಮಾಡೋಕ್ಕೆ ಸಿಕ್ಕ ಆಪರ್ಚುನಿಟಿನ ಕಳ್ಕೋಬಾರ್ದು ಅಂತ ನಿಮ್ಮ ಅಕೌಂಟಿಗೆ ಸ್ವಲ್ಪ ದುಡ್ಡು ಹಾಕ್ತೀನಿ. ಅಜ್ಜಿ ಖರ್ಚಿಗೆ ಅಂತ ಅದನ್ನು ಸ್ವಲ್ಪ ನಿಭಾಯಿಸಿ. ನೋಡಿ, ನೀವು ಬೇಡ ಅಂತನ್ಬಾರ್ದು. ಸರಿ ಮಾವ, ನಾನು ಹೋಗಿ ಬರ್ತೀನಿ. ಒಂದ್ ನಿಮಿಷ ಅಳಿಯಂದ್ರೆ, ಇಲ್ಲಿವರೆಗೂ ಬಂದು ಬರಿಗೈಯಲ್ಲಿ ಹೋದ್ರೆ ಜಾನು ಇಲ್ಲಿಂದ ಏನು ತಂದಿಲ್ಲ ಅಂತ ಬೇಜಾರು ಮಾಡ್ಕೋತಾಳೆ. ಅದಕ್ಕೆ ಸ್ವಲ್ಪ ತಿಂಡಿ ಕೊಡ್ತೀನಿ, ಅದನ್ನ ತಗೊಂಡು ಹೋಗಿ ಅವಳು ಕೊಡಿ. ಸರಿ ಅತ್ತೆ. ಒಂದ್ ನಿಮಿಷ ಬಂದೆ. ಶೋರ್. ಅಳಿಯಂದ್ರೆ, ನಿಮ್ಮ ಉಪಕಾರನ ನಾನು ಹೇಗೆ ತೀರಿಸ್ತೀನೋ ಗೊತ್ತಿಲ್ಲ. ಯಾವ ಋಣಾನುಬಂಧ ಸಂಬಂಧನೋ ಏನೋ, ನೀವು ನಮ್ಮ ಮನೆಗೆ ಅಳಿಯಾಗಿ ಬಂದಿದ್ದು ನಮ್ಮ ಪುಣ್ಯ. ಮಾವ, ಯಾಕೆ ಈ ಥರ ಮಾತುಗಳನ್ನಾಡ್ತಾ ಇದ್ದೀರಿ? ನೋಡಿ, ಪುಣ್ಯ ನಿಮ್ದಲ್ಲ, ನಂದು. ಇಂಥ ಒಳ್ಳೆ ಮನೆಗೆ ಅಳಿಯನಾಗಿದ್ದೀನಲ್ಲ, ಪುಣ್ಯ ನಂದಲ್ವಾ? ಅಳಿಯ ಅಷ್ಟೇ ಅಲ್ಲ, ಮಗ ಅಂತ ಅನ್ಕೊಂಡಿದ್ದೀರಿ. ಈಗ ನೋಡಿ, ಇಂಥ ಪರಿಸ್ಥಿತಿನಲ್ಲಿ ನಿಮ್ಮ ಮಗನಾಗಿ ನಿಮ್ಮ ಜೊತೆ ನಿಂತು ನಿಮ್ಮನ್ನೆಲ್ಲ ನೋಡ್ಕೋಬೇಕಾದ ನನ್ನ ಕರ್ತವ್ಯ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.